2 ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರ ಸಚಿವರೂ ಆಗಿದ್ದ ವೀರಪ್ಪ ಮೊಯ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಎನ್ ಬಚ್ಚೇಗೌಡ ವಿರುದ್ಧ ಹೀನಾಯವಾಗಿ ಸೋಲು ಕಂಡಿದ್ರು. ಆದರೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ದ ಅವರು ಕಾಂಗ್ರೆಸ್ ಹೈಕಮಾಂಡ್ ಶಾಕ್ ಕೊಟ್ಟು ಯುವ ಮುಖಂಡ ರಕ್ಷಾ ರಾಮಯ್ಯನಿಗೆ ಟಿಕೆಟ್ ನೀಡಿತ್ತು. ಆದರೆ ಟಿಕೆಟ್ ಘೋಷಣೆ ನಂತರ ಕಾಣೆಯಾಗಿದ್ದ ವೀರಪ್ಪ ಮೊಯ್ಲಿ ಇಂದು ದಿಢೀರ್ ಚಿಕ್ಕಬಳ್ಳಾಪುರದಲ್ಲಿ ಪ್ರತ್ಯಕ್ಷವಾಗಿ ತಮ್ಮ ಮಗನ ಜೊತೆ ಬಂದು ಮತ ಚಲಾಯಿಸಿ ರಕ್ಷಾ ರಾಮಯ್ಯ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಗೆದ್ದೇ ಗೆಲ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಮೋದಿ ಆಡಳಿತ ಬಗ್ಗೆ ಒಂದು ರೀತಿಯ ಜ್ವಾಲಾಮುಖಿಯ ಒಳ ಹರಿವು ಹರಿತಾ ಇದೆ. ಯಾಕಂದರೆ ಅವರ ಮೇಲೆ ಅತೃಪ್ತಿ, ಅಸಂತುಷ್ಟಿ ಮತ್ತು ಅವರು ಹೇಳ್ತಕ್ಕಂಥ ಸುಳ್ಳುಗಳು ಮತ್ತು ಸುಳ್ಳುಗಳಿಂದಲೇ ಒಂದು ಮಹಾಸೌಧ ಕಟ್ಟಿದ್ದಾರೆ 10 ವರ್ಷ. ಅದೆಲ್ಲ ಈ ಚುನಾವಣೆಯಲ್ಲಿ ಆ ಸುಳ್ಳುಗಳ ಮಹಾಸೌಧ ಕುಸಿದು ಬೀಳ್ತದೆ. ಅದು BJP ನಿಜವಾಗಿ 5 ವರ್ಷದ ಹಿಂದೆಯೇ ಪ್ರಾರಂಭ ಮಾಡಬೇಕಿತ್ತು. ಆದರೆ ಅವರು ತಡೆ ಹಿಡಿದ್ರು. ಅದನ್ನು ಅವರು ನೀರು ಬರುವಂಥದ್ದನ್ನು ತಡೆ ಹಿಡಿಯೋದು, ಜನರಿಗೆ ಹಿಂಸೆ ಕೊಡೋದು, ನಾವು ಕೆಲಸ ಮಾಡೋದು. ಮತ್ತು ಎತ್ತಿನ ಹೊಳೆ ಯೋಜನೆ ಕೂಡ ಅವರು ತಡೆ ಮಾಡಿದರು, ಹಣನೇ ಕೊಡಲಿಲ್ಲ. BJP ಆಡಳಿತ ಇರುವಾಗ ನಾವು ನಮ್ಮ ಸಿದ್ದರಾಮಯ್ಯನವರು ಹಣ ಕೊಟ್ಟರು, ಫೌಂಡೇಶನ್ ಸ್ಟೋನ್ ಕೊಟ್ಟರು, ಮಾಡಿದರು. ಮತ್ತು ಈಗ ಅದು ಪ್ರಗತಿಯಲ್ಲಿದೆ. 1.5 ವರ್ಷದಲ್ಲಿ ಹೊಲಕ್ಕೆ ಬರ್ತದೆ, ಎಲ್ಲ ರೈತರ ಹೊಲಕ್ಕೆ. ಇಲ್ಲ, ನಾನು ರಕ್ಷಾರಾಮಯ್ಯನು ಗೆಲ್ಲಬೇಕು. ನಾವು ಕಾಂಗ್ರೆಸ್, ಕಾಂಗ್ರೆಸ್ಸು, ಸಾಯುವವರೆಗೂ ಕಾಂಗ್ರೆಸ್. ಆದ್ದರಿಂದ ಅವರನ್ನು ಗೆಲ್ಲಿಸಲಿಕ್ಕೆ ನಾನು ಕ್ಯಾಂಪೇನ್ ಮಾಡಿದ್ದೇನೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನ ಯಲುವಹಳ್ಳಿಗೆ ಭೇಟಿ ಕೊಟ್ಟ ವೀರಪ್ಪ ಮೊಯ್ಲಿ ತಮ್ಮ ಶಿಷ್ಯ ಯಲುವಹಳ್ಳಿ ರಮೇಶ್ ಅವರನ್ನ ಭೇಟಿ ಮಾಡಿ ಲೋಕಸಭಾ ಚುನಾವಣೆ ಕುರಿತು ಮಾಹಿತಿ ಪಡೆದ್ರು. ಈ ಬಾರಿ ಸರ್ಕಾರ ಕೊಟ್ಟ ಗ್ಯಾರಂಟಿ ವರ್ಕೌಟ್ ಆಗಿವೆ, ಹಾಗಾಗಿ ಈ ಬಾರಿ ರಕ್ಷಾ ರಾಮಯ್ಯ ಗೆಲುವು ನಿಶ್ಚಿತ ಎಂದ್ರ. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಬೂತಲ್ಲಿ ಎಲ್ಲ ಕಡೆ ಕೂಡ ಶಾಂತ ರೀತಿಯಾಗಿ ನಡೀತಾ ಇದೆ. ಏನು ಗಲಾಟೆ ಗೊಂದಲಗಳಿಲ್ಲ. ಇಲ್ಲಿ ಭಾಳಷ್ಟು ಜನ ನಮ್ಮ ಗ್ಯಾರಂಟಿಗಳಿಗೆ ಮತ್ತು ಮಹಿಳೆಯರು ವಿಶೇಷವಾಗಿ ವಾಲಂಟಿಯರಾಗಿ ಅವ್ರು ಹೇಳ್ಕೊಂಡು ನಮಗೆ ಕಾಂಗ್ರೆಸ್ ಒಳ್ಳೊಳ್ಳೆ ಕೊಡುಗೆಗಳು ಕೊಟ್ಟಿದೆ, ನಾವೆಲ್ಲ ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ವಾಲಂಟಿಯರಾಗಿ ಅವ್ರು ಬಂದು ಮತನ ಕೊಡ್ತಾ ಇದ್ದಾರೆ. ಇಲ್ಲೇನು ಅನುಮಾನ ಇಲ್ಲ. ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಇವತ್ತೇ ನಿಮ್ಮ TV ಮುಖಾಂತರ ನಾನು ಘೋಷಣೆ ಮಾಡ್ತೇನೆ, ಇದು ಖಂಡಿತ 100ಕ್ಕೆ 100 ಭವಿಷ್ಯ ಹೇಳಿದಂಗೆ ಹೇಳ್ತೀನಿ, ಶಾಸ್ತ್ರ ಹೇಳಿದಂಗೆ ಹೇಳ್ತೀನಿ, ಕಾಂಗ್ರೆಸ್ಗೆ ಜಯ ಇದೆ. ರಕ್ಷಾರಾಮಯ್ಯ ಗೆಲ್ತಾನೆ. 3ನೇ ನಂಬರ್ ಸೀರಿಯಲ್ಲು ಹಸ್ತದ ಗುರುತು ರಕ್ಷಾರಾಮಯ್ಯಗೆ ಗೆಲುವಿದೆ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.